ಅಕ್ಕ ಏನ್ ಮಾಡ್ತಿದೀಯಾ? ವಿಕ್ಕಿ ಅವ್ರ ಪಾದ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮಾಡ್ಬಾರ್ದು ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಮಾಡ್ತಿದ್ಯಾ? ನೀನ್ ಹೇಳ್ದಂಗೆಲ್ಲ ಕೇಳೋದಕ್ ಆಗಲ್ಲ ಅಮ್ಮು. ಗಂಡನ್ ಪಾದ ಪೂಜೆ ಮಾಡಿದ್ರೆ ಅವ್ರ ಆಯುಸ್ಸು ಜಾಸ್ತಿ ಆಗುತ್ತಂತೆ. ಅದಕ್ಕೆ ಈ ಹಬ್ಬದಲ್ಲಿ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಎಷ್ಟೇ ಕಷ್ಟ ಆದ್ರೂ ಗಂಡನ್ ಪಾದ ಪೂಜೆ ಮಾಡೇ ಮಾಡ್ತಾರೆ. ಅದಕ್ಕೆ ನಾನು ಮಾಡ್ತಿದ್ದೀನಿ. ಅಕ್ಕ ಯೋಚನೆ ಮಾಡಿ ಕೊನೆಗೆ ನಾನು ಹೇಳ್ದಾಗ ಕೇಳ್ತಾಳೆ, ನನಗೆ ಸಪೋರ್ಟ್ ಮಾಡ್ತಾಳೆ ಅನ್ಕೊಂಡ್ರೆ, ಆದ್ರೆ ಅವಳು ಉಲ್ಟಾ ಹೊಡೆದ್ಬಿಟ್ಲು. ಇವನಿಗಿಷ್ಟು ಗಾಂಚಲಿ ಇರ್ಬೇಕಾದ್ರೆ ನನ್ಗೇನ್ ಎಷ್ಟಿರ್ಬೇಡ. ಹೇಳಿ ಕೇಳಿ ರೌಡಿ ಬೇಬಿ ನಾನು. ಅದ್ ಯಾರು ಏನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಇವತ್ ಯಾವುದೇ ಕಾರಣಕ್ಕೂ ಈ ರೋಬೋಟಿಗೆ ನನ್ನ ಪಾದ ಪೂಜೆ ಮಾಡಲ್ಲ. ಆರ್ತಿ ವಿಕ್ರಾಂತ್ ಪಾದ ಪೂಜೆ ಮಾಡ್ತಿದ್ದಾಳೆ. ಈ ಅಮೂಲ್ಯ ಮಾತ್ರ ಯಾಕೆ ಮಾಡ್ತಿಲ್ಲ? ಗಂಡನ ಪಾದ ಪೂಜೆ ಮಾಡಕ್ಕೆ ಇವಳಿಗೆ ಈಗೂ ಅಡ್ಡ ಬರುತ್ತನ್ಸತ್ತೆ. ಇವತ್ತು ಅವಳ ಕೈಲಿ ವೇದಾಂತ್ ಪಾದ ಪೂಜೆ ಮಾಡಿಸಿ ನಿನ್ ಜಾಗ ವೇದಾಂತ್ ಕಾಲ್ ಬಿಡದಲ್ಲೇ ಅಂತ ತೋರಿಸ್ತೀನಿ. ಈ ಮನೇಲಿ ಇಷ್ಟೇ ನಿನ್ನ ಅಸ್ತಿತ್ವ ಅಂತ ಅರ್ಥ ಮಾಡಿಸ್ತೀನಿ. ಅಲ್ಲ, ನಮ್ಮಕ್ಕ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಒಪ್ಕೊಂಡ್ಬಿಟ್ಯಾ? ನಿನಗೆ ನಾನಂದ್ರೆ ಇಷ್ಟನಾ ಅಂತ ಒಂದ್ ಮಾತು ಕೇಳ್ದೆ ಮದ್ವೆ ಮಾಡ್ಕೊಳಕ್ಕೆ ತುದಿಗಾಲಲ್ಲಿ ಕಾಯ್ತಿದ್ಯಾ ಅಲ್ವಾ? ಇವತ್ ನಿನಗೆ ಹೇಗ್ ಪೂಜೆ ಮಾಡ್ತೀನಿ ಅಂತ ನೋಡ್ತಾ ಇರು. ನಮ್ ಮನೆ ಕಡೆ ಕಣ್ಣೆತ್ತು ನೋಡ್ಬಾರ್ದು, ಹಾಗ್ ಮಾಡ್ತೀನಿ.
ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದೆ ಬಾವ? ಚೆನ್ನಾಗಿದ್ಯಾ? ನಾನೇ ನನ್ನ ಕೈಯಾರ ಮಾಡಿದ್ದು. ಚೆನ್ನಾಗಿದೆ. ಅಯ್ಯೋ ಬಾಬಾ, ಬಿಸಿ ಇದೆ, ಮೆತ್ತಗೆ ಕುಡೀರಿ. ನನ್ಗೆ ಹೀಗೆ ಕುಡ ಅಜ್ಜಿ ತಗೊಳ್ಳಿ, ಬಾಯಿಡ್ಸ್ಕೊಳ್ಳಿ. ಅಮೂಲ್ಯ, ಅತ್ತೆ, ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಏನಾಯ್ತು? ಅಲ್ಲಿ ಆರ್ತಿ ತನ್ನ ಗಂಡನ ಪಾದ ಪೂಜೆ ಮಾಡ್ತಿದ್ದಾಳೆ. ನೀನ್ ಯಾಕೆ ವೇದನ್ ಪಾದ ಪೂಜೆ ಮಾಡ್ತಿಲ್ಲ? ನಾನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಾ ಇಲ್ಲ. ಅಂದ್ರೆ ಏನರ್ಥ? ಗಂಡನ ಕಾಲ್ ತೊಳೆದು ಪಾದ ಪೂಜೆ ಮಾಡಿದ್ರೆ ಸಣ್ಣವಳಾಗ್ಬಿಡ್ತೀನಿ ಅಂತನಾ, ಅಥವಾ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತನಾ? ಸಣ್ಣೋಳಾಗ್ತೀನಿ ದೊಡ್ಡೋಳಾಗ್ತೀನಿ ಅನ್ನೋ ಪ್ರಶ್ನೆ ಅಲ್ಲ ಅತ್ತೆ. ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಿಲ್ಲ ಅಷ್ಟೇ. ನೀನ್ ಹೇಳ್ದೆ ಅಂತ ಸಂಪ್ರದಾಯನ ಗಾಳಿ ತೂರಕ್ಕಾಗಲ್ಲ. ಭೀಮ್ನ ಅಮಾವಾಸ್ಯೆ ದಿನ ಎಲ್ರು ತನ್ನ ಗಂಡನ ಪಾದ ಪೂಜೆ ಮಾಡಿ ಅವ್ರ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಕೇಳ್ಕೊತಾರೆ. ನೀನ್ ನೋಡಿದ್ರೆ ಅದಕ್ಕೆ ಪ್ರಸಂಗತನ ಮಾಡ್ತಿದ್ಯಾ. ಸುಮ್ನೆ ವೇದನ್ ಕಾಲ್ ತೊಳೆದು ಪಾದ ಪೂಜೆ ಮಾಡಿ ಆ ನೀರನ್ನ ತಲೆ ಮೇಲೆ ಹಾಕೊಂಡು ನಮಸ್ಕಾರ ಮಾಡು. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ನನ್ನ ಗಂಡನೇ ನನಗೆ ಬಲವಂತ ಮಾಡ್ತಿಲ್ಲ, ನೀವ್ಯಾಕೆ ನನಗೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ಓ, ನಾನು ನಿಮ್ಮ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವಲ್ಲ, ಯಾರು ಹೇಳಿದ್ರು ನಾನು ಕೇಳಲ್ಲ. ನಾನು ಪೂಜೆ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ನಿನಗಿಷ್ಟ ಬಂದಂಗಿರಕ್ಕೆ ಇದು ನಿಮ್ಮಪ್ಪನ ಮನೆ ಅಲ್ಲ, ಇದು ನನ್ನ ಮನೆ. ನಾನು ಹೇಳ್ದಾಗ ಕೇಳ್ಬೇಕು. ಒಳ್ಳೆ ಮಾತಲ್ಲಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ. ಅಪ್ಪನ ಮನೆ ಅಮ್ಮನ ಮನೆ ಅಂದ್ರೆ ಚೆನ್ನಾಗಿರಲ್ಲ ಅತ್ತೆ. ನಾಲ್ಗೆ ಬೆಗ್ಗೆ ಹಿಡಿದು ಮಾತಾಡಿ. ಅಷ್ಟಕ್ಕೂ ಪೂಜೆ ಮಾಡೋದು ಬಿಡೋದು ನನ್ನ ಇಷ್ಟ. ಮಾಡ್ಲೇಬೇಕು ಅನ್ನೋ ರೈಟ್ಸು ನಿಮಗಿಲ್ಲ ಅತ್ತೆ. ನಾನ್ ಪೂಜೆ ಮಾಡಲ್ಲ ಅಷ್ಟೇ. ಸುಹಾಸಿನಿ, ಅವಳ ಗಂಡನೇ ಅವಳಿಗೆ ಬಲವಂತ ಮಾಡ್ತಿಲ್ಲ ಅಂದಮೇಲೆ ನೀನ್ಯಾಕೆ ಬಲವಂತ ಮಾಡ್ತೀಯ? ಪೂಜೆನ ಮನಸ್ಸಿನಿಂದ ಮಾಡಬೇಕು, ಬಲವಂತದಿಂದ ಅಲ್ಲ. ವೇದಾಂತು ವಿಕ್ರಾಂತು ತನ್ನ ಹೆಂಡತಿಯರನ್ನ ಅರ್ಥ ಮಾಡ್ಕೊಂಡಂಗೆ ನೀನ್ಯಾಕೆ ನಿನ್ನ ಸೊಸೆಯಂದ್ರನ್ನ ಅರ್ಥ ಮಾಡ್ಕೊಂಡಿಲ್ಲ? ಅಮ್ಮ, ನೀನು ಇವಳ ತರನೇ ಮಾತಾಡ್ಬೇಡ. ನೀನು ಈ ಮನೆಗೆ ದೊಡ್ಡೋಳು. ಯಾರೇನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ಬೇಕಾದವಳು. ಇವಳು ಕಪಾಳಕ್ಕೆ 4 ಬಾರಿಸಿ ಪೂಜೆ ಮಾಡು ಅಂತ ಹೇಳೋದ್ ಬಿಟ್ಟು ನನಗೆ ರೀಸನ್ ಹೇಳಕ್ ಬರ್ತಿದ್ಯಾ? ಮೊದ್ಲೇ ಇದಕ್ಕೆ ಸಂಸ್ಕಾರ ಇಲ್ಲ. ನೀನು ಹೀಗೆ ಮಾತಾಡಿದ್ರೆ ಇನ್ನೂ ಹೆಚ್ಕೋತಾಳಷ್ಟೇ. ನೀನು ಅವಳಿಗೆ ಹೇಳ್ತಿದ್ದೀಯಲ್ಲ, ನೀನು ನಿನ್ನ ಗಂಡನಿಗೆ ಇವತ್ತು ಕಾಲ್ ತೊಳೆದು ಪಾದ ಪೂಜೆ ಮಾಡಿದ್ಯಾ? ಇವತ್ತಿನ ವಿಚಾರ ಬಿಡು, ಇಷ್ಟು ವರ್ಷದಲ್ಲಿ ಒಂದ್ಸಲನಾದ್ರೂ ಪಾದ ಪೂಜೆ ಮಾಡಿದ್ಯಾ? ಆಗ್ಲೇ ಅದೇನೋ ಅಂದ್ರಲ್ಲ ಅತ್ತೆ. ಹಾ, ಸಂಪ್ರದಾಯ ಗಾಳಿಗೆ ತೂರ್ಬಾರ್ದು ಅಂತ. ನಾವು ಮಾಡದಿರೋದನ್ನ ಇನ್ನೊಬ್ರಿಂದ ಅದ್ ಹೇಗತ್ತೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೋಡು ಸುಹಾಸಿನಿ, ಅವ್ರಿಗೆ ಬುದ್ಧಿ ಹೇಳಕ್ ಮೊದ್ಲು ನೀನ್ ಸರಿಯಾಗಿರ್ಬೇಕು. ಅತ್ತೆ ಸರಿಯಾಗಿದ್ರೆ ಸೊಸೆಯಂದ್ರು ಸರಿಯಾಗಿರ್ತಾರೆ. ನೀನೇ ಸರಿ ಇಲ್ಲ ಅಂದ್ಮೇಲೆ ಅವ್ರಿಗೆ ಬುದ್ಧಿ ಹೇಳಿ ಏನೇ ಪ್ರಯೋಜನ? ನಿನಗೆ ಹೇಳ ಅಜ್ಜಿ, ಅತ್ತೆ ಹೋದ್ರು. ನನಗೆ ಮನೇಲಿ ಯಾರೂ ಸಪೋರ್ಟ್ ಇಲ್ಲ ಅಂದ್ಕೊಂಡಿದ್ದೆ. ನೀವಾದ್ರೂ ಇದ್ದೀರಲ್ಲ,
ಥ್ಯಾಂಕ್ ಯು ಅಜ್ಜಿ. ವೈಜಯಂತಿ ಅಮ್ಮ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ. ಸರಿ ಅಮ್ಮ. ಅಯ್ಯೋ ಬೇಡಪ್ಪ. ಇರ್ಲಿ ತಗೋ. ಅಕ್ಕ, ಅಮ್ಮನ ಸರ್ದಿ ಮುಗೀತು, ಈಗ ನಿನ್ ಸರ್ದಿ. ಬೇಗ ಬೇಗ ಶುರು ಹಚ್ಕೋ. ಓ, ನಿನಗೆ ಪಾತ್ ಪೂಜೆ ಮಾಡಕ್ಕಾದ್ರೂ ಬರುತ್ತಾ? ಅಲ್ಲ, ಇದು ನಿನ್ ಮೊದಲನೇ ಪಾತ್ ಪೂಜೆ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಶುರು ಮಾಡು. ಏನೇ ಆಡ್ಕೊಳ್ತಿದ್ಯಾ? ಇಲ್ಲ ಕಣೆ, ಆಡ್ಕೋತಿಲ್ಲ. ಭಾವಂಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ರೆ ಪೂಜೆ ಮಾಡೋ ಥರನೇ ತಾನೆ. ಹಸಿಮೆಣಸಿನ್ಕಾಯಿ ಹಾರ ಹಾಕ್ಬೇಕು ಅನಿಸ್ತದೆ. ಹ್ಞೂ ಕಣೆ, ಒಳ್ಳೆ ಕೆಲಸ. ಆದಷ್ಟು ಬೇಗ ಮಾಡು. ಹಲೋ, ಸರಿ ಶಿವಣ್ಣ, ಈಗ ಬರ್ತೀನಿ. ಹಾ ಈಗಷ್ಟೇ ಆಯ್ತು. ಹೊರಡ್ತೀನಿ. ಬರೀ ಶಿವಣ್ಣ ಫೋನ್ ಮಾಡ್ತಾ ಇದ್ದಾನೆ, ನಾನು ಹೊರಡ್ಬೇಕು. ಏನ್ರಿ ಇದು ಹಬ್ಬದ ದಿನಾನು? ಕೆಲಸನೂ ಮುಖ್ಯ ಅಲ್ವಾ ಪರಿ? ತೇಜಸ್, ಪಾತ್ ಪೂಜೆ ಆದ್ಮೇಲೆ ನೀವು ಊಟ ಮಾಡ್ಕೊಂಡು ಹೋಗಿ. ಸರಿ ಅಂಕಲ್. ಹಾ ಪರಿ, ಕಡೆ ಆಗ್ತಾ ಇದೆ. ಅದಿತಿ, ನಾನು ಅಪ್ಪನ ಕಳ್ಸ್ಕೊಟ್ಟು ಬರ್ತೀನಿ. ನೀನು ಅಳಿಯಂದ್ರಿಗೆ ಪಾತ್ ಪೂಜೆ ಮಾಡಮ್ಮ. ಹಾಂ ಅಮ್ಮ, ಮಾಡ್ತೇನೆ. ಪೂಜೆ ಶುರು ಮಾಡೋಣವಾ? ಯಶ್ ಬನ್ನಿ ಬಾಬಾ. ಇಪ್ಪತ್ತಾರು ವರ್ಷ ಆಯ್ತು. ಎಲ್ಲಿದ್ದೀರೋ, ಹೇಗಿದ್ದೀರೋ, ಇದ್ದೀರೋ ಇಲ್ವೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ರೂ ನೀವು ಸತ್ ಹೋಗಿದ್ದೀರಾ ಅನ್ಕೊಂಡಿದ್ದಾರೆ. ಎಲ್ರೂ ಯಾಕ್ರಿ ನಮ್ಮ ಮಕ್ಕಳು ಹಾಗೆ ಅನ್ಕೊಂಡಿದ್ದಾರೆ. ಆದ್ರೆ ನನಗ್ ಮಾತ್ರ ನೀವು ಬದುಕಿದ್ದೀರಾ ಅನಿಸ್ತಾ ಇದೆ. ನೀವು ಬದುಕಿದ್ದೆ ಆಗಿದ್ರೆ ಒಂದಲ್ಲ ಒಂದಿನ ನನ್ನ ಖಂಡಿತ ಹುಡ್ಕೊಂಡು ಬರ್ತೀರ.
ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಎಲ್ಲಿದ್ರು ಬೇಗ ಬನ್ರಿ. ನಾನು ಸಾಯಕ್ ಮೊದಲು ನಿಮ್ಮನ್ನು ಒಂದ್ಸಲ ಪೂಜೆ ಮಾಡಲ್ಲ ಅಂತ ಹಠ ಮಾಡ್ತಿದ್ದೀನಿ. ಬಾಬಾ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಅಂಜು ರೆಡಿನಾ? ಹ್ಞೂ ಅಕ್ಕ, ಫುಲ್ ರೆಡಿ. ಮತ್ತೆ ಶುರು ಮಾಡ್ಬೋದಲ್ವಾ? ಆದ್ರೆ ಅಕ್ಕ ಮೊದ್ಲೇ ಅದನ್ನ ಕೊಡ್ಲಿ. ಹಾರ ಹಾಕಿದ್ಮೇಲೆ ಪೂಜೆ ಮಾಡೋದಲ್ವಾ? ಹಾರನೇ ಕೊಟ್ಬಿಡು. ಹ್ಞೂ ಅಕ್ಕ. ಅಕ್ಕ ಹಾಕಕ್ಕ. ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ನನಗೆ ಹಾಕ್ತಾ ಇದ್ದೀರಾ? ನಮ್ ಕಡೆ ಭೀಮನ ಅಮಾವಾಸ್ಯೆ ಪೂಜೆನ ಹೀಗೆ ಮಾಡೋದು. ಹೋಗವ, ಇದು ನಮ್ ಕಡೆ ಸಂಪ್ರದಾಯ. ಆದ್ರೆ ನಿಮ್ಮಮ್ಮ ಅಪ್ಪಂಗೆ ಆತರ ಎಲ್ಲ ಮಾಡ್ಲಿಲ್ವಲ್ಲ? ಅವ್ರದ್ದು ಮದ್ವೆ ಆಗಿದೆ, ನಮ್ಗಿನ್ನ ಮದ್ವೆ ಆಗಿಲ್ಲ. ಮದ್ವೆಗಿಂತ ಮುಂಚೆ ಹೀಗೆ ಪೂಜೆ ಮಾಡೋದು. ಓ ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ. ಅಂಜು, ಇನ್ನೊಂದು ಹಾರನ್ನು ತಗೊಂಡ್ಬಾರೆ. ಹ್ಞೂ ಅಕ್ಕ, ತಂದೆ. ಅಕ್ಕ ತಗೋ. ಕೊಡು. ಇಷ್ಟು ಅವಸರದಲ್ಲಿ ಹೋಗ್ತಿದ್ದಾರೆ, ಏನಾಯ್ತು? ಬಾರ ಎದ್ದೋರೆ. ಏನ್ ಹಂಗ್ ಮುಖ ನೋಡ್ತಿದ್ಯಾ? ಬಾ. ಎಲ್ಲಿಗೆ ಬರ್ಬೇಕು? ಪೂಜೆ ತಟ್ಟೆ ತಂದಿಟ್ಟಿದ್ದು ಕಾಣಿಸ್ಲಿಲ್ವಾ? ಅದಕ್ಕೆ ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ನಿನ್ ಪಾದಕ್ಕೆ ಪೂಜೆ ಮಾಡ್ಬೇಕು.
ನೋಡಿ ನಂದಿ, ನೀನ್ ಹೇಳ್ತಿರೋದು ನಿಜಾನಾ? ಯಾಕೆ ಡೌಟಾ? ಹಾಗಾದ್ರೆ ನೀನು ಅಗ್ರಜನ್ ಕಾಲ್ಗೆ ನಮಸ್ಕಾರ ಮಾಡಕ್ ಒಪ್ಕೊಂಡ್ಯಾ? ಹಾ ಬಾಬಾ, ಗಂಡನ ಪಾದಕ್ಕೆ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಂಡ್ರೆ ಪೂಜೆ ಕಂಪ್ಲೀಟ್ ಆಗೋದಲ್ವಾ, ಅದಕ್ಕೆ ಆಗಿದ್ದಾಗೋಗ್ಲಿ ಅಂತ ಒಪ್ಕೊಂಡೆ. ಕೊನೆಗೂ ನೀನೇ ಒಪ್ಕೊಂಡಿಲ್ಲ, ಅಷ್ಟ್ ಸಾಕು. ಅಮ್ಮು, ನೀನ್ ಎಷ್ಟೇ ಹಠ ಮಾಡಿದ್ರು ಕೊನೆಗೆ ಬಾವನ್ ಪಾದ ಪೂಜೆ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಇನ್ನೇನ್ ಮಾಡೋದು, ಕಟ್ಕೊಂಡ್ ತಪ್ಪಿಗೆ ಅನ್ಭವಿಸ್ಬೇಕಲ್ವಾ. ಎಷ್ಟೇ ಆದ್ರೂ ನೀನ್ ಪರಿ ಮಗಳಲ್ವಾ, ಮಾಡಿದ್ರೆ ಇನ್ನೇನ್ ಮಾಡ್ತೀಯ. ಬನ್ನಿ ವೇದಾಂತ್.